ಸರ್ವಶಕ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ದಿನದ ಸಂದೇಶದ ತಲೆಬರಹ, ನಿದ್ರೆ ಮಾಡುವವನೇ ಎಚ್ಚರವಾಗು. ಈ ದಿನದಲ್ಲಿ ಪ್ರಿಯ ದೇವಜನವೇ, ನಾವು ದೇವರ ಸಂದೇಶವನ್ನ ಕೇಳುವಂತ ಸಮಯದಲ್ಲಿ ಪವಿತ್ರಾತ್ಮನು ಪ್ರತಿಯೊಬ್ಬರ ಆತ್ಮಿಕ ಕಣ್ಣುಗಳನ್ನ ತೆರೆಯಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಹೌದು ಪ್ರಿಯ ದೇವಜನವೇ, ನಾವು ದೇವರ ವಾಕ್ಯವನ್ನ ನೋಡುವ. ಎಫೆಸ 5:14 ದೇವರ ವಾಕ್ಯ ಈ ರೀತಿಗೆ ಹೇಳ್ತಾ ಇದೆ, ಆದದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವನ ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನಿದ್ರೆ ಮಾಡುವವನೇ ಎಚ್ಚರನಾಗು, ಸತ್ತವನ ಬಿಟ್ಟು ಹೇಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. ಹೌದು ಪ್ರಿಯ ಜನವೇ, ಇವತ್ತು ಅನೇಕರ ಜೀವಿತದಲ್ಲಿ ದೇವರ ಮಹಿಮೆಗಾಗಿ ಒಂದು ಶಕ್ತಿಯುತವಾಗಿ ನಾನು ಜೀವಿಸಬೇಕು, ದೇವರ ಸೇವೆನ ಶಕ್ತಿಯುತವಾಗಿ ನಾನು ಮಾಡಬೇಕು, ದೇವರ ವರಗಳು ಫಲಗಳನ್ನ ನಾನು ಹೊಂದಿಕೊಂಡವನಾಗಿ ದೇವರ ಮಹಿಮೆಗಾಗಿ ಈ ಲೋಕದಲ್ಲಿ ನಾನು ಶಕ್ತಿಯುತವಾಗಿ ಜೀವಿಸಬೇಕೆಂಬುದಾಗಿ ನಾವು ಬಯಸ್ತೇವೆ. ಹೌದು, ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಈ ಲೋಕದಲ್ಲಿ ದೇವರ ಮಹಿಮೆಗಾಗಿ ಒಂದು ಶಕ್ತಿಯುತವಾಗಿ ಜೀವಿಸಬೇಕು, ದೇವರ ಸೇವೆಯನ್ನು ಮಾಡಬೇಕು, ದೇವರ ಬಲವನ್ನು ಹೊಂದ್ಕೊಳ್ಬೇಕು, ದೇವರ ವರಗಳನ್ನ ಫಲಗಳನ್ನ ಹೊಂದ್ಕೊಳ್ಬೇಕು ಅಂತ ಹೇಳೋದಾದ್ರೆ ದೇವರ ವಾಕ್ಯ ಇವತ್ತು ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡ್ತಾ ಇದೆ. ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವನ ಬಿಟ್ಟು ಹೇಳು. ಯಾವಾಗ ನಾವು ನಿದ್ರೆಯನ್ನು ಬಿಟ್ಟು ಎಚ್ಚರವಾಗ್ತೇವೋ, ಅಧಿಕವಾದ ನಿದ್ರೆ ಮಾಡೋದನ್ನು ಬಿಟ್ಟು ನಾವು ಎಚ್ಚರವಾಗಿ ಜೀವಿಸುವಾಗ, ಎಚ್ಚರವಾಗಿ ದೇವರ ಮಹಿಮೆಗಾಗಿ ಒಂದು ಶಾಶ್ವತವಾಗಿ ನಾನು ಜೀವಿಸಿ ಬದುಕಿ ಬಾಳ್ಬೇಕೆಂಬುದಾಗಿ ತೀರ್ಮಾನಗಳನ್ನು ಮಾಡುವಾಗ ದೇವರು ನಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡುವನಾಗಿರ್ತಾನೆ. ನಾವು ಅಧಿಕವಾದ ನಿದ್ರೆಯಲ್ಲಿ ತೊಡಗಿಕೊಂಡಾಗ, ಅಧಿಕವಾದ ನಿದ್ರೆಯಲ್ಲಿ ಜೀವಿಸುವಾಗ, ಅಧಿಕವಾದ ನಿದ್ರೆಯಲ್ಲೇ ನಾವು ಮಗ್ನರಾಗಿ ಹೋಗುವಾಗ ದೇವರ ಮಹಿಮೆಗಾಗಿ ಒಂದು ಶಕ್ತಿಯುತವಾಗಿ ಎದ್ದು ಪ್ರಕಾಶಿಸಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ ಪ್ರಿಯ ದೇವಜನವೇ. ಹಾಗೆ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ತವನ ಬಿಟ್ಟು ಹೇಳು, ಸತ್ತವನ ಬಿಟ್ಟು ಹೇಳು ಎಂಬುದಾಗಿ ವಾಕ್ಯದ ಅರ್ಥ ಏನಂತ ಹೇಳೋದಾದ್ರೆ, ಸತ್ತಂತ ಕಾರ್ಯಗಳು ಹಾಗೂ ಜೀವಂತವಾಗಿ ಜನರು ಜೀವಂತವಾಗಿದ್ದು ಕೂಡ ದೇವರ ಮಹಿಮೆಗಾಗಿ ಒಂದು ಶಾಶ್ವತವಾಗಿ ಶಕ್ತಿಯುತವಾಗಿ ನಾನು ಜೀವಿಸಬೇಕು, ಬಾಳಬೇಕು, ದೇವರ ಮಹಿಮೆಗಾಗಿ ಆತ್ಮಗಳನ್ನು ಆದಾಯ ಮಾಡಬೇಕು, ದೇವರ ಸೇವೆನ ಒಳ್ಳೆ ರೀತಿ ಮಾಡಬೇಕು, ದೇವರ ಚಿತ್ತ ಉದ್ದೇಶ ಏನು ಅದನ್ನು ನಾನು ಮಾಡಬೇಕೆಂಬುದಾಗಿ ಯಾರು ಇಷ್ಟವುಳ್ಳವರಾಗಿ ದಾಹುಳ್ಳವರಾಗಿ ಇಲ್ಲದೆ ಒಂದು ಕ್ರೈಸ್ತರಾಗಿ ಜೀವಂತವಾಗಿದ್ದು ಕೂಡ ಒಂದು ಸತ್ತಂತ ಅವಸ್ಥೆಯಲ್ಲಿ ಜನರಿರುವಾಗ ಅಂಥ ವ್ಯಕ್ತಿಗಳನ್ನು ಬಿಟ್ಟು, ಅಂಥ ಕಾರ್ಯಗಳನ್ನು ಬಿಟ್ಟು ನೀನು ಎದ್ದೇಳು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾವಾಗ ಅಧಿಕವಾದ ನಿದ್ರೆಯನ್ನ ಮಾಡುವುದನ್ನು ಬಿಟ್ಟು ಎಚ್ಚರವಾಗ್ತೇವೋ, ಯಾವಾಗ ಸತ್ತಂತ ಕಾರ್ಯಗಳನ್ನ ಸತ್ತವನ್ನ ಬಿಟ್ಟು ಹೇಳ್ತೇವೋ, ಆ ಸಮಯದಲ್ಲಿ ದೇವರು ನಮಗೆ ವಾಕ್ಯದಲ್ಲಿ ನೋಡುವಾಗ ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹೌದು ಪ್ರಿಯ ದೇವಜನವೇ, ದೇವರ ಮಹಿಮೆಗಾಗಿ ನಾವು ಶಕ್ತಿಯುತವಾಗಿ ಜೀವಿಸಿ ಬಾಳಬೇಕು, ಬದುಕಬೇಕಂತ ಹೇಳೋದಾದ್ರೆ ಈ ಕಾರ್ಯಗಳನ್ನು ನಾವು ಮಾಡುವರಾಗಿರ್ಬೇಕು. ಈ ಕಾರ್ಯಗಳು ಮಾಡುವಾಗ ದೇವರು ನಮಗೆ ಪ್ರಕಾಶವನ್ನ ಕೊಡ್ತಾರೆ, ಶಕ್ತಿಯನ್ನು ಕೊಡ್ತಾನೆ, ವರಗಳನ್ನು ಕೊಡ್ತಾರೆ, ಫಲಗಳನ್ನು ದೇವರು ಕೊಡ್ತಾರೆ ಪ್ರಿಯ ದೇವಜನವೇ. ಆ ರೀತಿ ಇರುವಾಗ ದೇವರ ವಾಕ್ಯ ಹೇಳ್ತಾ ಇದೆ, 1 ಥೆಸಲೋನಿಕ 5:6 ವಾಕ್ಯ ನೋಡುವಾಗ, ನಾವು ಇತರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ. ಯಾಕೆ ನಾವು ಇತರಂತೆ ನಿದ್ರೆ ಮಾಡದೆ ಎಚ್ಚರವಾಗಿರಬೇಕು? ಅದೇ 1 ಥೆಸಲೋನಿಕ 5ನೇ ಅಧ್ಯಾಯ 2ನೇ ವಾಕ್ಯದಿಂದ ನೋಡುವಾಗ, ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು. ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು. ಆದರೆ ಸಹೋದರರೇ, ಆ ದಿನವು ಕಳ್ಳರಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯಲ್ಲಿ ಇರುವವರಲ್ಲ, ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದರಷ್ಟೇ. ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ. ದೇವರ ದಿನವು ಹೇಗೆ ಕಳ್ಳನು ಬರ್ತಾನೆ ಎಂಬುದಾಗಿ ಹೇಳೋದಾದ್ರೆ, ಇವತ್ತು ನೋಡಿ, ನಮ್ಮ ಒಂದು ಪಕ್ಕದ ಮನೆಯಲ್ಲಿ ಒಂದು ಕಳ್ಳತನ ಆಗೋದಾದ್ರೆ, ಕಳ್ಳ ಬಂದು ಆ ಮನೆಯಲ್ಲಿರುವಂತ ವಸ್ತುಗಳನ್ನ ಕದ್ದುಕೊಂಡು ಹೋಗೋದಾದ್ರೆ, ಆ ವಿಷಯ ನಮಗೆ ಗೊತ್ತಾಗೋದಾದ್ರೆ ನಾವು ಆ ದಿನವೆಲ್ಲ 1-2-3 ದಿನಗಳು ಎಚ್ಚರವಾಗಿರ್ತೇವೆ. ಯಾಕೆ? ಪಕ್ಕದ ಮನೆಯಲ್ಲಿ ಕಳ್ಳ ಬಂದು ವಸ್ತುಗಳನ್ನ ಕದ್ದುಕೊಂಡು ಹೋಗಿದ್ದಾನೆ, ಎಚ್ಚರವಾಗಿರ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಕಳ್ಳನು ಬರುವ ಹಾಗೆ ನಾನು ಬರ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆದರೆ ಅದೇ ವಾಕ್ಯದಲ್ಲಿ ನೋಡುವಾಗ 4ನೇ ವಾಕ್ಯದಲ್ಲಿ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ಎಂಬುದಾಗಿ ಹೇಳ್ತಾ ಇದೆ. ನೀವು ಕತ್ತಲೆಯಲ್ಲಿ ಇರುವವರಲ್ಲ, ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹೌದು ಪ್ರಿಯ ದೇವಜನವೇ, ದೇವರು ಹೇಳ್ತಾ ಇದ್ದಾರೆ, ಸೋಮಾರಿ ಎಷ್ಟು ಹೊತ್ತು ನಿದ್ರೆ, ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ತೂಕಡಿಕೆ, ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವಿಯಾ?
ದೇವ್ರ ವಾಕ್ಯ ಹೇಳ್ತಾ ಇದೆ, ಸೋಮಾರಿಯ ಎಷ್ಟು ಹೊತ್ತು ನಿದ್ರೆ, ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನು ಸ್ವಲ್ಪ ನಿದ್ರೆ, ಇನ್ನು ತುಸ ತೂಕಡಕ್ಕೆ, ಇನ್ನು ಕೊಂಚ ನಿದ್ದೆಗ ಕೈ ಮುದ್ರಿಕೊಳ್ಳುವೆ ಅಂದುಕೊಳ್ಳುವಿಯಾ? ಹೌದು ಪ್ರಿಯ ದೇವ ಜನವೇ, ನಾವು ನಿದ್ರೆ ಮಾಡುವಂತ ಸಮಯದಲ್ಲಿ ಬೆಳಗಿನ ಜಾವ ನಮ್ಮ ತಂದೆ ತಾಯಿಗಳಾಗಲಿ, ನಮ್ಮ ಒಡಹುಟ್ಟಿದವರಾಗಲಿ ಬಂದು ನಮ್ಮನ್ನ ಪ್ರಾರ್ಥನೆಗಾಗಿ ಎಬ್ಬಿಸುವಂತ ಸಮಯದಲ್ಲಿ ನಾವೇನ್ ಮಾಡ್ತೇವೆ? ಅಮ್ಮ, ಡ್ಯಾಡಿ, ಇನ್ನು ಸ್ವಲ್ಪ ನಿದ್ರೆ ಮಾಡ್ಕೊಳ್ತೇನೆ, ಸ್ವಲ್ಪ ಮಲ್ಕೊಳ್ತೇನೆ ಎಂಬುದಾಗಿ ನಮ್ಮ ಎರಡು ಕೈಗಳನ್ನ ನಮ್ಮ ಎರಡು ಕಾಲುಗಳ ಮಧ್ಯದಲ್ಲಿ ಹಾಕೊಂಡು ನಾವು ಕೈ ಮುದ್ರಿಕೊಂಡು ಕಾಲು ಮುದ್ರಿಕೊಂಡು ನಾವು ಹಾಗೇ ಬೆಡ್ಶೀಟನ್ನು ಮೇಲೆ ಹಾಕೊಂಡು ಹಾಗೆ ಮಲ್ಕೊಳ್ತೇವೆ. ಸ್ವಲ್ಪ ನಿದ್ರೆ ಎಂಬುದಾಗಿ ಹೇಳ್ತೇವೆ, ಆದರೆ ಅದು ಗಂಟೆಗಟ್ಟಲೆ ನಿದ್ರೆ ಆಗಿರುತ್ತೆ ಪ್ರಿಯ ಜನವೇ. ಸೊ ಇವತ್ತು ದೇವರ ಮಕ್ಕಳ ನಾವುಗಳು ನಿದ್ರೆಯಿಂದ ಎಚ್ಚೆತ್ತು ದೇವರಿಗಾಗಿ ಒಂದು ಶಕ್ತಿಯುತವಾಗಿ ಒಂದು ಅದ್ಭುತವಾಗಿ ಜೀವಿಸಬೇಕಾಗಿದೆ. ಯಾಕೆಂದ್ರೆ ವಾಕ್ಯ ನಾವು ನೋಡುವಾಗ ಜ್ಞಾನೋಕ್ತಿ 19ನೇ ಅಧ್ಯಾಯ 15ನೇ ವಾಕ್ಯವು ಮೈಗಳ್ಳತನವು ಗಾಢ ನಿದ್ರೆಯಲ್ಲಿ ಮುಳುಗಿಸುವುದು. ದೇವರ ವಾಕ್ಯ ಹೇಳ್ತದೆ, ಮೈಗಳ್ಳತನವು ಗಾಢ ನಿದ್ರೆಯಲ್ಲಿ ಮುಳುಗಿಸುತ್ತೆಂಬುದಾಗಿ. ಅಧಿಕವಾದ ನಿದ್ರೆ ಯಾರಿಗೆ ಎಂಬುದಾಗಿ ಹೇಳೋದಾದ್ರೆ ಮೈಗಳ್ಳತನ ಉಳ್ಳವರಿಗೆ. ಸೊ ಆ ರೀತಿ ಇರುವಾಗ ನಾವು ಮೈಗಳ್ಳತನ ಉಳ್ಳವರಾಗಿರದೆ ನಾವು ಎಚ್ಚರಿಕೆ ಉಳ್ಳವರಾಗಿ ದೇವರ ಮಹಿಮೆಗಾಗಿ ಶಕ್ತಿಯುತವಾಗಿ ಎದ್ದು ಪ್ರಕಾಶಿಸಬೇಕಾಗಿದೆ. ಯಾಕಂದ್ರೆ ದೇವರು ನಮಗೆ ಎದ್ದು ಪ್ರಕಾಶಿಸಲಿಕ್ಕೆ ಬೇಕಾದ ಮಹಿಮೆಯನ್ನ, ಬಲವನ್ನ, ಶಕ್ತಿಯನ್ನ ಕೊಡುವನಾಗಿದ್ದಾನೆ ಪ್ರಿಯ ದೇವ ಜನವೇ. ಸತ್ಯವೇದದಲ್ಲಿ ನೋಡುವಾಗ ಯೋನ 1ನೇ ಅಧ್ಯಾಯ 1, 2, 3, 4, 5 ವಾಕ್ಯ ನೋಡುವಾಗ ದೇವರು ಯೋನನ ಸಂಗಡ ಮಾತನಾಡ್ತಾ ಇದ್ದಾರೆ. ಪ್ರವಾದಿಯಾದ ಯೋನನ ಬಳಿಯಲ್ಲಿ ಯೆಹೋವನು ಅಮಿತೆಯ ಮಗನಾದ ಯೋನನಿಗೆ, ನೀನೆದ್ದ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕಿಳಿದು ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ನೋಡಿ, ದೇವರ ವಾಕ್ಯ ಹೇಳ್ತದೆ, ದೇವರು ಯೋನನಿಗೆ ನಿನೆವೆಗೆ ಹೋಗಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ಯೋನ ದೇವರ ಮಾತಿಗೆ ಅವಿಧನಾಗಿ ದೇವರ ಸನ್ನಿಧಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ತಾರ್ಷೀಷಿಗೆ ಹೋಗ್ತಾ ಇದ್ದಾನೆ. ತಾರ್ಷೀಷಿಗೆ ಹೋಗುವಂತ ಸಮಯದಲ್ಲಿ ತಾರ್ಷೀಷಿಗೆ ಹೋಗುವಂತ ಹಡಗನ್ನ ಬಾಡಿಗೆ ಹಣವನ್ನು ಕೊಟ್ಟು ಆ ಹಡಗನ್ನ ಹತ್ತಿ ಹಡಗಿನೊಳಗಡೆ ಹೋಗಿ ಸೇರಿಕೊಳ್ತಾನೆ. ಯಾವಾಗ ಯೋನ ದೇವರ ಮಾತಿಗೆ ಅವಿಧನಾಗಿ ಹಡಗನ್ನ ಹತ್ತಿ ಹಡಗಿನೊಳಗಡೆ ಹೋಗಿ ಸೇರ್ಕೊಳ್ತಾನೋ ಅಲ್ಲಿ ವಾಕ್ಯ ನೋಡುವಾಗ 4ನೇ ವಾಕ್ಯ ಹೇಳ್ತಾ ಇದೆ, ಹಡಗಿನವರೊಡನೆ ಅದನ್ನು ಹತ್ತಿದನು. ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತೂಫಾನ್ ಎದ್ದು ಹಡಗು ಒಡೆದು ಹೋಗುವಾಗ ಆಯಿತು. ದೇವರ ಮಾತಿಗೆ ಯೋನನು ಅವಿಧನಾಗಿ ಹೋದ ನಿಮಿತ್ತವಾಗಿ ಸಮುದ್ರದ ಮೇಲೆ ದೊಡ್ಡ ತೂಫಾನ್ ಎದ್ದು ಹಡಗು ಒಡೆದು ಹೋಗುವಂತ ಪರಿಸ್ಥಿತಿ. ಹೌದು ಪ್ರಿಯ ಜನವೇ, ಯಾವಾಗ ಹಡಗು ಒಡೆದು ಹೋಗುವಂತ ಪರಿಸ್ಥಿತಿ ಬಂತು, ಹಡಗಿನ ಒಳಗಡೆ ಇದ್ದಂತ ಪ್ರಯಾಣಿಕರು, ನಾವಿಕ ಎಲ್ಲರೂ ಸೇರಿ ಎಲ್ಲರಲ್ಲೂ ಒಂದು ಸಾಯುವಂತ ಒಂದು ಮರಣದ ಭಯ ಉಂಟಾಗುತ್ತೆ. ಆ ಮರಣದ ಭಯ ಬಂದಂತ ಸಮಯದಲ್ಲಿ ಆ ಎಲ್ಲರೂ ಕೂಡ, ಆ ಪ್ರಯಾಣಿಕರು, ನಾವಿಕ ಎಲ್ಲರೂ ಕೂಡ ಅವರವರ ದೇವರುಗಳಿಗೆ ಮೊರೆ ಇಡ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ನೋಡಿ, 5ನೇ ವಾಕ್ಯ ನೋಡುವಾಗ ಆ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಟ್ಟು ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬೀಸಾಡು ಬಿಟ್ಟರು. ಇಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಗಾಢ ನಿದ್ರೆ ಹತ್ತಿತ್ತು. ನೋಡಿ ಪ್ರಿಯ ದೇವ ಜನವೇ, ದೇವರಿಂದ ಕರೆಯಲ್ಪಟ್ಟಂತ ಯೋನ, ದೇವರಿಂದ ಆರಿಸಲ್ಪಟ್ಟಂತ ಯೋನ ಒಬ್ಬ ಅಭಿಷಕ್ತ, ಒಬ್ಬ ಪ್ರವಾದಿ. ದೇವರು ಹೇಳ್ತಾ ನಿನೆವೆಗೆ ಹೋಗಿ ಎಂಬುದಾಗಿ. ಆದ್ರೆ ಅವಿಧನಾಗಿ ಆತ ತಾರ್ಷೀಷಿಗೆ ಹೋಗಿ ಹಡಗನ್ನ ಹತ್ತಿ ಹಡಗಿನ ಒಳಗಡೆ ಹೋಗಿ ತಳಬದಿಯಲ್ಲಿ ಹೋಗಿ ಸರಿಯಾದ ಸ್ಥಳವನ್ನ ಹುಡುಕಿಕೊಂಡು ಅಲ್ಲಿ ಗಾಢವಾದ ನಿದ್ರೆಯಲ್ಲಿ ಮುಳುಗಿದ್ದಾನೆ. ಆಗ 6ನೇ ವಾಕ್ಯದಲ್ಲಿ ಹಡಗಿನ ಯಜಮಾನನು ಅವನ ಬಳಿಗೆ ಬಂದು, ಇದೇನು ನಿದ್ದೆ ಮಾಡುತ್ತಿ? ಎದ್ದು ನಿನ್ನ ದೇವರಿಗೆ ಮೊರೆ ಇಡು, ಒಂದು ವೇಳೆ ನಿನ್ನ ದೇವರು ನಮ್ಮನ್ನು ರಕ್ಷಿಸಾನು, ನಾಶವಾಗದೆ ಉಳಿದೆವು ಎಂದು ಹೇಳಿದನು. ನೋಡಿ, ಅಲ್ಲಿದ್ದಂತ ಹಡಗಿಲಿದ್ದಂತ ಎಲ್ಲ ಜನರು ಅವರವರ ದೇವರಿಗೆ ಮೊರೆ ಇಡ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ಆದ್ರೆ ದೇವರಿಂದ ಕರೆಯಲ್ಪಟ್ಟಂತ ಆರಿಸಲ್ಪಟ್ಟಂತ ಒಬ್ಬ ಅಭಿಷಕ್ತ, ಒಬ್ಬ ಪ್ರವಾದಿ ಆದಂತ ಯೋನ ಗಾಢವಾದ ನಿದ್ರೆಯಲ್ಲಿ ಮುಳುಗಿದ್ದಾನೆ. ಪ್ರಿಯ ಜನವೇ, ದೇವರ ಚಿತ್ತ ಏನೆಂಬುದನ್ನು ಅರಿಯದೆ, ದೇವರ ಉದ್ದೇಶ ಏನೆಂಬುದನ್ನು ಅರಿಯದೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ, ದೇವರ ಮಾತಿಗೆ ವಿರುದ್ಧವಾಗಿ ಅವಿಧೇಯನಾಗಿ ಹೋಗಿ ನಿದ್ರೆ ಮಾಡುವನಾಗಿದ್ದಾನೆ. ಇವತ್ತು ಪ್ರಿಯ ದೇವ ಜನವೇ, ನಾವು ಕೂಡ ಒಂದು ಯೋನನಾಗಿ ಇರಬಹುದಾ? ದೇವರಿಂದ ಕರೆಯಲ್ಪಟ್ಟಿದ್ದೇವೆ, ದೇವರಿಂದ ಆರಿಸಲ್ಪಟ್ಟಿದ್ದೇವೆ, ನಾವು ಕ್ರೈಸ್ತರಾಗಿದ್ದೇವೆ. ನಾವು ಕ್ರೈಸ್ತರಿದ್ದಾಗಲೂ ಕೂಡ, ದೇವರ ಅಭಿಷೇಕವನ್ನು ಹೊಂದಿಕೊಂಡಿದ್ದಾಗಲೂ ಕೂಡ ನಾವು ಈ ದಿನಗಳಲ್ಲಿ ದೇವರ ಚಿತ್ತ ಉದ್ದೇಶವನ್ನು ಅರಿಯದೆ ತಿಳಿದೆ, ದೇವರು ಹೇಳುವಂತ ಮಾತನ್ನ ಕೇಳದೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಪ್ರಯಾಣಗಳನ್ನು ಬೆಳೆಸಿ ಅಥವಾ ದೇವರ ವಾಕ್ಯಕ್ಕೆ, ದೇವರಿಗೆ ಇಷ್ಟವಿಲ್ಲದ ಸ್ಥಳಗಳಿಗೆ ಹೋಗಿ ನಾವು ಇಷ್ಟ ಬಂದಾಗೆ ಜೀವನ ಮಾಡಿ ಮಾತ್ರವಲ್ಲ, ಗಾಢವಾದ ನಿದ್ರೆ ಅವಸ್ಥೆಯಲ್ಲಿ ನಾವು ಮುಳುಗಿರೋದಾದ್ರೆ ಇವತ್ತು ಪ್ರಿಯ ದೇವ ಜನವೇ, ದೇವರ ಚಿತ್ತವನ್ನು ನೆರವೇರಿಸುವವರು ಯಾರು? ದೇವರ ಉದ್ದೇಶವನ್ನು ನೆರವೇರಿಸುವವರು ಯಾರು? ಇವತ್ತು ಮಲಗಿರುವವನ್ನ ಎಬ್ಬಿಸುವವರು ಯಾರು?
ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ನಾವುಗಳೇ ನಿದ್ರೆ ಮಾಡಲಾರೆ ಮಲಗಿರೋದಾದ್ರೆ ಇವತ್ತು ನಿದ್ರಿಸುವವರನ್ನ ಮಲಗಿರುವವರನ್ನ ಎಬ್ಬಿಸುವವರು ಯಾರು ಪ್ರಿಯ ದೇವಜನವೇ? ಒಬ್ಬ ದೇವರಿಂದ ಕರೆಯಲ್ಪಟ್ಟಂತ ಯೋನ ಅಭಿಷಕ್ತ ಪ್ರವಾದಿ, ಆ ಪ್ರವಾದಿಯೇ ತನ್ನ ಮೇಲಿರುವಂತ ಜವಾಬ್ದಾರಿಯನ್ನ ಮರೆತು ನಿದ್ರಿಸೋದಾದ್ರೆ ಇವತ್ತು ದೇವರಿಂದ ಆರಿಸಲ್ಪಟ್ಟು ಕರೆಯಲ್ಪಟ್ಟಂತ ನಾವುಗಳು ಕೂಡ ಅದೇ ಮಟ್ಟದಲ್ಲಿ ಜೀವಿಸೋದಾದ್ರೆ ದೇವರ ಚಿತ್ತ ಉದ್ದೇಶ ನಮ್ಮ ಜೀವಿತದಲ್ಲಿ ಏನಾಗುತ್ತೆ? ಈ ದೇಶದಲ್ಲಿ ದೇವರ ಉದ್ದೇಶ ಏನಾಗುತ್ತೆ? ಅಳಿದುವಂತ ಜನ, ಶಾಪದಲ್ಲಿ, ಪಾಪದಲ್ಲಿ, ರೋಗದಲ್ಲಿ, ದುರಾತ್ಮನ ಬಂದಂತ ಮಕ್ಕಳ ಜೀವಿತ ಏನಾಗುತ್ತೆ ಪ್ರಿಯ ದೇವಜನವೇ? ಸೊ ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮ ಸಂಗಡ ದೇವರು ಮಾತನಾಡ್ತಾ ಇದ್ದಾರೆ. ಈ ವಾಕ್ಯನ ಕೇಳುವಂತ ಪ್ರಿಯ ದೇವಜನವೇ, ಇದುವರೆಗೂ ನಮ್ಮ ಜೀವಿತದಲ್ಲಿ ಎಷ್ಟೇ ನಿದ್ರಾವಸ್ಥೆಯಲ್ಲಿ ಮುಳುಗಿರೋದಾದ್ರು, ಎಂತ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಅವಿಧೇಯರಾಗಿ ಹೋಗ್ತಾ ಇರೋದಾದ್ರು, ಈ ಸಂದೇಶ ನಿನ್ನನ್ನು ಹುಡುಕಿ ಬಂದಿರುವಾಗ, ಈ ದೇವರ ಆತ್ಮನು ನಿನ್ನ ಸಂಗಡ ಮಾತನಾಡುವಾಗ, ಈ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವ ಮಕ್ಕಳೇ, ಈ ಕ್ಷಣವೇ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಮನ ತಿರುಗಿಕೊಂಡು ಜೀವಿಸೋದಾದ್ರೆ, ನಿದ್ರಾವಸ್ಥೆಯನ್ನು ಬಿಟ್ಟು ಹೇಳದಾದ್ರೆ ದೇವರು ತನ್ನ ಪ್ರಕಾಶವನ್ನ, ಮಹಿಮೆಯನ್ನ, ಬಲವನ್ನ, ಶಕ್ತಿಯನ್ನು ಕೊಟ್ಟು ಆತನ ಮಹಿಮೆಗಾಗಿ ಶಕ್ತಿಯುತವಾಗಿ ತೆಗೆದು ಉಪಯೋಗ ಮಾಡುವನಾಗಿದ್ದಾನೆ ಪ್ರಿಯ ದೇವಜನವೇ. ದೇವರ ವಾಕ್ಯ ಹೇಳ್ತಾ ಇದೆ, ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ದೇವರ ವಾಕ್ಯ ನೋಡುವ, ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 38ನೇ ವಾಕ್ಯ. ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ ಇಲ್ಲೇ ಕೂತುಕೊಳ್ಳಿರಿ, ನಾನು ಹತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರನನ್ನು, ಜೆಬೆದಾಯನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದನು. ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು, ನನ್ನ ತಂದೆ ಸಾಧ್ಯವಾಗಿದ್ದರೆ ಈ ಪಾತ್ರವನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ರದಂತಾಗದೆ ನಿನ್ನ ಚಿತ್ರದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ರೆ ಮಾಡುವುದನ್ನು ಕಂಡು, ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹೌದು ಪ್ರಿಯ ದೇವಜನವೇ, ಯೇಸು ದುಃಖಕ್ಕೆ ಒಳಪಟ್ಟು ಶತ್ರುಗಳು ಯೇಸುವನ್ನು ಹಿಡ್ಕೊಂಡು ಹೋಗುವಂತ ಸಮಯದಲ್ಲಿ, ದುಃಖದಿಂದ, ವೇದನೆಯಿಂದ ಗೆತ್ಸೆಮನೆ ತೋಟದಲ್ಲಿ ಆತ ಮನೋವ್ಯತ್ಯವುಳ್ಳವನಾಗಿ ಪ್ರಾರ್ಥಿಸುವಂತ ಸಮಯದಲ್ಲಿ ನೀವು ಇಲ್ಲೇ ಎಚ್ಚರವಾಗಿದ್ದು ಕುಳಿತುಕೊಳ್ಳಿ ಎಂಬುದಾಗಿ ಹೇಳಿ ಹೋಗುವಾಗ, ಯೇಸು ಪ್ರಾರ್ಥನೆ ಮಾಡಿ ಬಂದು ನೋಡುವಂತ ಸಮಯದಲ್ಲಿ ಆ ಶಿಷ್ಯರು ಮಲಗಿದ್ದಾರೆ. ಹೌದು ಪ್ರಿಯ ದೇವಜನವೇ, ಯೇಸು ಒಂದು ಪಕ್ಷ ಸ್ವಲ್ಪ ಸ್ತೋತ್ರ ಮಾಡ್ತಾ ಇರಿ, ಸ್ವಲ್ಪ ಪ್ರಾರ್ಥನೆ ಮಾಡ್ತಾ ಇರಿ, ಅಥವಾ ಸತ್ಯವೇದ ಓದ್ತಾ ಇರಿ, ನಾನು ಸ್ವಲ್ಪ ಬರ್ತೇನೆ ಅಂತ ಹೇಳಿ ಹೋಗಿರೋದಾಗಿದ್ರೆ ಖಂಡಿತ ನಿದ್ರೆ ಬರ್ತಾ ಇತ್ತು. ಯಾಕೆ ಹೇಳಿ? ಅನೇಕರಿಗೆ ಪ್ರಾರ್ಥನೆ ಮಾಡುವಾಗ ನಿದ್ರೆ, ಸತ್ಯವೇದ ಓದುವಾಗ ನಿದ್ರೆ, ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳುವಾಗ ನಿದ್ರೆ. ಆದ್ರೆ ದೇವರು ಹೇಳ್ತಾ ಇದ್ರೆ ಸ್ವಲ್ಪ ಸಮಯ ಇಲ್ಲೇ ಕುಳಿತುಕೊಂಡಿರಿ, ನಾನು ಹೋಗಿ ಪ್ರಾರ್ಥನೆ ಮಾಡಿ ಬರ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಿಯ ಜನವೇ, ಅವರು ಸ್ವಲ್ಪ ಸಮಯ ಕೂಡ, 1 ಗಂಟೆ ಆದರೂ ದೇವರ ಜೊತೆಯಲ್ಲಿ ಅವರು ಎಚ್ಚರವಾಗಿರ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಕಾರಣ ನಿದ್ರಾವಸ್ಥೆ ಅವರನ್ನ ಆವರಿಸಿಕೊಂಡಿತ್ತು. ಯೇಸು ಸ್ವಾಮಿಯ ಶಿಷ್ಯರು ನಿದ್ರೆ ಮಾಡ್ತಾ ಇದ್ದಾರೆ. ನಾಯಕ ಬಹಳ ಮನೋವ್ಯಥೆಯುಳ್ಳ ವೇದನೆಯಿಂದ ಪ್ರಾರ್ಥಿಸ್ತಾ ಇದ್ದಾರೆ. ಆ ಯೇಸುವಿನ ಹೃದಯವನ್ನ, ಯೇಸುವಿನ ಮನಸ್ಸನ್ನ, ಯೇಸುವಿನ ಪರಿಸ್ಥಿತಿಯನ್ನು ಅರ್ಥಕೊಳ್ಳದೆ ಅವರು ನಿದ್ರೆ ಮಾಡ್ತಾ ಇದ್ದಾರೆ ಪ್ರಿಯ ದೇವಜನವೇ. ಹೌದು ಪ್ರಿಯ ದೇವಜನವೇ, ಶೋಧನೆಗೆ ಒಳಗಾದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ದೇವರು ಹೇಳ್ತಾರೆ, 1 ಗಂಟೆ ಆದ್ರೂ ಕೂಡ ನನ್ನ ಸಂಗಡ ಎಚ್ಚರವಾಗಿರಲಾರಿರ. ಇವತ್ತು ಕ್ರೈಸ್ತ ಮಕ್ಕಳುಗಳು ಇಂಗ್ಲಿಷ್ ಬೈಬಲ್ ನೋಡೋದಾದ್ರೆ 1 hour, 1 ಗಂಟೆ ಆದ್ರೂ ಕೂಡ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ವ ಎಂಬುದಾಗಿ ವಾಕ್ಯ ನೋಡ್ತೇವೆ. ಆ ರೀತಿ ಇರುವಾಗ ಶೋಧನೆಗೆ ಒಳಗಾದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುವಾಗ ಯಾಕೆ ದೇವರು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ? ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 25ನೇ ವಾಕ್ಯ ನೋಡುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿ ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ದೇವರ ವಾಕ್ಯ ಹೇಳ್ತದೆ, ಜನರು ನಿದ್ರೆ ಮಾಡುವ ಕಾಲದಲ್ಲಿ ವೈರಿ ಬಂದು ಗೋಧಿಯ ನಡುವೆ ಅಣಜಿ ಬಿತ್ತಿ ಹೋದನು. ಹೌದು ಪ್ರಿಯ ದೇವಜನವೇ, ಶತ್ರು ಎಂತ ಸಮಯದಲ್ಲಿ ನಮ್ಮ ಜೀವಿತಗಳಲ್ಲಿ ಕಾರ್ಯವನ್ನು ಮಾಡ್ತಾನೆ ಅಂತ ಹೇಳಿದಾದ್ರೆ, ನಾವು ನಿದ್ರಾವಸ್ಥೆಯಲ್ಲಿ ಇರುವಾಗ, ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾದ ನಾವುಗಳು ನಿದ್ರೆ ಮಾಡಿಕೊಂಡು ಜೀವಿಸುವಾಗ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸುವಾಗ, ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವಾಗ, ಶತ್ರು ನಮ್ಮ ಆಶೀರ್ವಾದಗಳ ಮಧ್ಯದಲ್ಲಿ, ಗೋಧಿಯ ಮಧ್ಯದಲ್ಲಿ ಅಣಜಿ ಬಿತ್ತಿ ಹೋಗ್ತಾನೆ. ಇವತ್ತು ಒಬ್ಬ ಕ್ರೈಸ್ತರ, ಯೇಸು ಸ್ವಾಮಿ ನಂಬಿದಂತ ಜನರ ನಿದ್ರೆ ಸಮಯ ಎಷ್ಟು? ರಾತ್ರಿ 10-10:30, ಬೆಳಗಿನ ಜಾವ 4-4:15. ಆದ್ರೆ ಇವತ್ತು ಕ್ರೈಸ್ತರದ ನಾವುಗಳು, ಯೇಸುವನ್ನು ತಿಳಿದಂತ ನಾವುಗಳು, ದೇವರ ಮಕ್ಕಳ ನಾವುಗಳು, ನಮ್ಮ ನಿದ್ರಾ ಸಮಯ ಎಷ್ಟು ಪ್ರಿಯ ದೇವಜನವೇ? ಯೋಚಿಸಿ. ದೇವರು ನಮ್ಮ ನಾಯಕ ಯೇಸು ಸ್ವಾಮಿ ಹಗಲು ರಾತ್ರಿ ಪ್ರಾರ್ಥಿಸ್ತಾ ಇದ್ರು. ಹಗಲು ರಾತ್ರಿ ಸಮಯ ಸಿಕ್ಕೋ ಎಲ್ಲಾ ಸಮಯದಲ್ಲೂ ಕೂಡ ಯೇಸು ಸ್ವಾಮಿ ಪ್ರಾರ್ಥಿಸ್ತಾ ಇದ್ರು. ಆದ್ರೆ ದೇವರ ಮಕ್ಕಳ ನಾವುಗಳು ದಿನಕ್ಕೆ 1 ಗಂಟೆ ಆದ್ರೂ ಕೂಡ ನಾವು ಪ್ರಾರ್ಥಿಸದೆ ಹೋಗೋದಾದ್ರೆ, ಅಥವಾ ದಿನಕ್ಕೆ 2 ಗಂಟೆ ಆದ್ರೂ ಪ್ರಾರ್ಥಿಸದೆ ಹೋಗೋದಾದ್ರೆ ನಾವು ಹೇಗೆ ಕ್ರೈಸ್ತರಾಗಲಿಕ್ಕೆ ಸಾಧ್ಯ? ಕ್ರೈಸ್ತರು ಎಂಬುದಾಗಿ ಹೇಳೋದಾದ್ರೆ ಅವರು ಪ್ರಾರ್ಥಿಸುವವರು ಎಂಬುದಾಗಿ ಅರ್ಥ.
ಈ ಅರ್ಥವನ್ನು ಅರಿಯದೆ ತಿಳಿಯದೆ ನಾವು ಜೀವಿಸೋದಾದ್ರೆ ನಾವು ನಿಜವಾಗಲೂ ಕೂಡ ಕ್ರೈಸ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ನಮ್ಮ ನಾಯಕ ಯಾವಾಗಲೂ ಎಲ್ಲಾ ಸಮಯದಲ್ಲೂ ಆತ ಪ್ರಾರ್ಥಿಸುವಾಗಿದ್ದರು. ಯಾಕೆಂದ್ರೆ ಪ್ರಿಯ ಜನವೇ, ದೇವರ ವಾಕ್ಯ ಹೇಳ್ತಾ ಇದೆ ಕೊಲೊಸ್ಸೆ 4:2 ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿದ್ದು ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿರಿ, ಎಚ್ಚರವಾಗಿದ್ದು ಕೃತಜ್ಞತಾ ಸ್ತುತಿ ಮಾಡುವರಾಗಿರಿ ಎಂಬುದಾಗಿ. ಹೌದು, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿರ್ಬೇಕು. ಲೂಕ 18:1 ನೋಡುವಾಗ ಬೇಸರಗೊಳ್ಳದೆ ಪ್ರಾರ್ಥಿಸಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. 1 ಥೆಸಲೋನಿಕ 5:17 ನೋಡುವಾಗ ಎಡೆಬಿಡದೆ ಪ್ರಾರ್ಥಿಸಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆ ರೀತಿ ಇರುವಾಗ ಪ್ರಿಯ ದೇವಜನವೇ, ನಮ್ಮ ಯೇಸು ಸ್ವಾಮಿ ಕೂಡ ಎಡೆಬಿಡದ ಪ್ರಾರ್ಥನೆ ನೋಡಿ. ರೋಮ 8:34 ವಾಕ್ಯ ನೋಡುವಾಗ ಯೇಸು ಸ್ವಾಮಿ ಅಲ್ಲಿ ಪ್ರಾರ್ಥಿಸುವರಾಗಿದ್ರು. ಸತ್ಯವೇದ ವಾಕ್ಯ ನೋಡಿಕೊಳ್ಳುವ, ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡವನಾಗಿದ್ದಾನೆ. ನೋಡಿ, ಈ ಲೋಕದಲ್ಲಿ ಯೇಸು ಜೀವಿಸುವಾಗಲೂ ಕೂಡ ಹಗಲು ರಾತ್ರಿ ಪ್ರಾರ್ಥಿಸ್ತಾ ಇದ್ರು. ಈ ಲೋಕದ ಪ್ರಕಾರವಾಗಿ ಈ ಲೋಕದಲ್ಲಿ ಯೇಸು ಸ್ವಾಮಿ ನಮ್ಮ ಶಾಪದ ನಿಮಿತ್ತ ಪಾಪದ ನಿಮಿತ್ತ ಒಡೆಯಲ್ಪಟ್ಟು ವೇದನೆ ದುಃಖ ಅವಮಾನ ಹಿಂಸೆಗಳನ್ನ ಕಷ್ಟಗಳನ್ನು ಅನುಭವಿಸಿ ಕಲ್ವಾರಿ ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ಸತ್ತು ಹೂಳಲ್ಪಟ್ಟು ಪುನರುತ್ಥಾನವಾಗಿ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟು ಆತ ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಳಿಯಲ್ಲಿ ಕುಳಿತು ಆತ ಅಲ್ಲಿ ನಮಗೂ ಕೂಡ ಪ್ರಾರ್ಥಿಸ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ. ಆ ರೀತಿ ಇರುವಾಗ ಆತ ನಮ್ಮ ಹಿತಕ್ಕೋಸ್ಕರ ನಮ್ಮ ಒಳಿತಿಗಾಗಿ ಆತ ಇಲ್ಲಿ ಕೂಡ ಪ್ರಾರ್ಥಿಸ್ತಾ ಇದ್ರು, ಪರಲೋಕದಲ್ಲಿ ಕೂಡ ಪ್ರಾರ್ಥಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ಕೇಳುವಾಗ ಪ್ರಿಯ ದೇವಜನವೇ, ಆ ಯೇಸುವನ್ನು ನಂಬಿದ ಮಕ್ಕಳ ನಾವುಗಳು, ನಾನು ಕ್ರೈಸ್ತನು ಎಂಬುದಾಗಿ ಹೇಳುವಂತ ನಾವುಗಳು, ನಾವು ನಮ್ಮ ಜೀವಿತದಲ್ಲಿ ಎಷ್ಟು ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಎಷ್ಟು ಉಪವಾಸದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ಮುಂಜಾನೆ ವೇಳೆಯಲ್ಲಿ ಎಷ್ಟು ಪ್ರಾರ್ಥಿಸ್ತಾ ಇದ್ದೇವೆ, ಕುಟುಂಬ ಪ್ರಾರ್ಥನೆ ಎಷ್ಟು ಪ್ರಾರ್ಥಿಸ್ತಾ ಇದ್ದೇವೆ ಪ್ರಿಯ ದೇವಜನವೇ. ಈ ವಾಕ್ಯವನ್ನು ಕೇಳುವಂತ ಪ್ರಿಯ ಸಹೋದರ ಸಹೋದರಿ, ಈ ಲೋಕದಲ್ಲಿ ನೋಡೋದಾದ್ರೆ ಅನೇಕರು ಹೇಳ್ತಾರೆ, ಪಾಸ್ಟರ್ ಪ್ರಾರ್ಥನೆ ಮಾಡ್ಲಿಕ್ಕೆ ಬಹಳ ಆಗ್ತಾ ಇಲ್ಲ, ನನಗೆ ತುಂಬಾ ಕಷ್ಟ, ಬೈಬಲ್ ಓದಲಿಕ್ಕೆ ಕಷ್ಟ, ಮೊಣಕಾಲು ಹಾಕ್ಲಿಕ್ಕೆ ಕಷ್ಟ, ಕುಟುಂಬ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ, ಮುಂಜಾನೆ ವೇಳೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಶತ್ರು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವನಾಗಿದ್ದಾನೆ. ಕಾರಣ ನಾವು ಅವಕಾಶಗಳನ್ನು ಕೊಡುವ ನಿಮಿತ್ತವಾಗಿ. ಶತ್ರುಗೆ ಅವಕಾಶ ಕೊಡಬಾರದು ಪ್ರಿಯ ದೇವಜನವೇ. ಹಗಲು ರಾತ್ರಿ ಎಡೆಬಿಡದೆ ಸಮಯ ಸಿಕ್ಕುವಂತ ಎಲ್ಲಾ ಸಮಯದಲ್ಲಿ ನಾವು ನಮ್ಮ ನಾಯಕನಾದಂತ ನಮ್ಮ ಯಜಮಾನಂತ ಯೇಸು ಸ್ವಾಮಿ ಹಾಗೆ ಈ ಲೋಕದಲ್ಲಿ ಪ್ರಾರ್ಥಿಸೋದಾದ್ರೆ ಪ್ರಾರ್ಥಿಸುವ ನೀನು ಮಾತ್ರವೇ ಜಯದ ಜೀವಿತವನ್ನು ಮಾಡಲಿಕ್ಕೆ ಸಾಧ್ಯ. ಪ್ರಾರ್ಥಿಸುವಂತ ನೀನು ಮಾತ್ರವೇ ಕರ್ತನಿಗಾಗಿ ಎದ್ದು ಪ್ರಕಾಶಿಸಲಿಕ್ಕೆ ಸಾಧ್ಯ. ಪ್ರಾರ್ಥಿಸುವಂತ ನೀನು ಮಾತ್ರವೇ ಫಲಗಳನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ದೇವರ ಮಹಿಮೆಗಾಗಿ ಮಾತುಕಾರಗಳನ್ನ ಅದ್ಭುತಗಳನ್ನ ಮಾಡಲಿಕ್ಕೆ ಸಾಧ್ಯ ಪ್ರಿಯ ದೇವಜನವೇ. ನೀವು ಪ್ರಾರ್ಥಿಸದೆ ಇರೋದಾದ್ರೆ ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಜೀವಿತದಲ್ಲಿ ಜಯದ ಜೀವಿತವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ದೇವ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಹಾಗೆ ವಾಕ್ಯ ನೋಡುವಾಗ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 7, 8, 9 ವಾಕ್ಯ ನೋಡುವಾಗ, ವಾರದ ಮೊದಲ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನೇಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿವತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ನಾವು ಕೂಡಿದ್ದ ಮೇಲಂತಸ್ತಿನಲ್ಲಿ ಅನೇಕ ದೀಪಗಳಿದ್ದವು. ಯುತಿಕನೆಂಬ ಒಬ್ಬ ಯವನಸ್ಥನು ಕಿಟಿಕಿಯಲ್ಲಿ ಕೂತುಕೊಂಡು ಗಾಢ ನಿದ್ರೆಯಿಂದ ತೂಕಡಿಸಿದನು. ಪೌಲನು ಇನ್ನು ಪ್ರಸಂಗ ಮಾಡುತ್ತಾ ಇದ್ದಾಗ ಆ ಯವನಸ್ಥನು ನಿದ್ರೆಯಿಂದ ತೂಕಡಿಕೆ ಹೆಚ್ಚಾಗಿ 3ನೇ ಅಂತಸ್ತಿನಿಂದ ಕೆಳಗೆ ಬಿದ್ದನು. ಅವನನ್ನು ಎತ್ತಿ ನೋಡುವಾಗ ಸತ್ತಿದ್ದನು. ಹೌದು ಪ್ರಿಯ ದೇವಜನವೇ, ನೋಡಿ, ಯುತಿಕನು ಪೌಲನು ಪ್ರಸಂಗ ಮಾಡುವಂತ ಸಮಯದಲ್ಲಿ 3ನೇ ಮಹಡಿಯ ಕಿಟಿಕಿಯಲ್ಲಿ ಕುಳಿತಿದ್ದಾನೆ. ಕುಳಿತು ಪ್ರಸಂಗ ಕೇಳ್ತಾ ಇದ್ದಾನೆ. ಕೇಳ್ತಾರಂತ ಸಮಯದಲ್ಲಿ ಗಾಢವಾದ ನಿದ್ರೆ ಬಂತು. ನಿದ್ರೆ ಬಂದಂತ ಸಮಯದಲ್ಲಿ ಆತ 3 ಅಂತಸ್ತಿನಿಂದ ಕೆಳಗೆ ಬೀಳುವಾಗ ಆತ ಮರಣವನ್ನ ಅಪ್ಪುತ್ತಾನೆ. ಪ್ರಿಯ ದೇವಜನವೇ, ಆತ ಸತ್ತು ಹೋಗ್ತಾನೆ. ಇವತ್ತು ಪ್ರಿಯ ದೇವಜನವೇ, ನಿದ್ರಾ ಅವಸ್ಥೆಯು ನಮ್ಮನ್ನ ಮರಣಕ್ಕೆ ಕೊಂಡೋಗುವಂತದ್ದಾಗಿದೆ. ಪ್ರಿಯ ದೇವಜನವೇ, ನಿದ್ರಾ ಅವಸ್ಥೆ ನಮ್ಮ ಜೀವಿತದಲ್ಲಿ ದೇವರ ಎಲ್ಲ ಆಶೀರ್ವಾದಗಳನ್ನ ಕಳ್ಕೊಳ್ಳುವಂತೆ ಮಾಡುವಂತದ್ದಾಗಿದೆ. ಆ ರೀತಿ ಇರುವಾಗ ಈ ವಾಕ್ಯವನ್ನು ಕೇಳುವಂತ ಪ್ರಿಯ ದೇವಜನವೇ, ನಮ್ಮ ಜೀವಿತದಲ್ಲಿ ನಿದ್ರೆಯನ್ನ ಆದಷ್ಟು ಕಡಿಮೆ ಮಾಡಬೇಕಾಗಿದೆ. ಒಬ್ಬ ಆತ್ಮಿಕ ಮಂಡಲದಲ್ಲಿ ಜೀವಿಸುವಂತ ವ್ಯಕ್ತಿ ದೇವರಿಗಾಗಿ ಒಂದು ಶಕ್ತಿಯುತವಾಗಿ ಮಹಿಮೆಯಾಗಿ ಜೀವಿಸಿ ಬದುಕಿ ಬಾಳ್ಬೇಕೆಂಬುದಾಗಿ ಹೇಳುವಂತ ವ್ಯಕ್ತಿಯ ನಿದ್ರಾ ಸಮಯ ಆದಷ್ಟು ಕಡಿಮೆ ಉಳ್ಳಂತದ್ದಾಗಿರುತ್ತದೆ. ಯಾಕೆಂತ ಹೇಳೋದಾದ್ರೆ ಅವನು ಎಚ್ಚರವಾಗಿರಬೇಕಾಗಿದೆ. ಎಚ್ಚರವಾಗಿದ್ದು ಸತತವಾಗಿ ಪ್ರಾರ್ಥಿಸಬೇಕಾಗಿದೆ. ಪ್ರಾರ್ಥಿಸುವಂತ ಸಮಯದಲ್ಲಿಯೇ ದೇವರ ಮಹಿಮೆಗಾಗಿ ಶಕ್ತಿಯುತವಾಗಿ ಜೀವಿಸಲಿಕ್ಕೆ ಸಾಧ್ಯ. ಈ ಸಮಯದಲ್ಲಿ ನಾವು ನೋಡುವ ನಿದ್ರಾ ಅವಸ್ಥೆಯಿಂದ ನಮಗೆ ಆಗುವಂತ ಬರುವಂತ ತೊಂದರೆಗಳೇನು, ಏನ್ ಸಂಭವಿಸುತ್ತೆ ನಮ್ಮ ಜೀವಿತದಲ್ಲಿ, ಅದನ್ನು ನಾವು ಈ ಸಮಯದಲ್ಲಿ ನೋಡುವ. ನಿದ್ರೆ ನಮ್ಮಲ್ಲಿ ಅಧಿಕವಾದಂತ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಸಂಭವಿಸುವಂತ ಕಾರ್ಯಗಳು ಜ್ಞಾನೋಕ್ತಿ 6:11 ಬಡತನವು ದಾರಿಗಳನ್ನು ಹಾಗೂ ಕೊರತೆ ಪಂಜಗಳನ್ನಂತೆಯೂ ನಿನ್ನ ಮೇಲೆ ಬೀಳುವು. ಹೌದು ಪ್ರಿಯ ಯೋಜನವೇ, ನಿದ್ರಾ ಅವಸ್ಥೆ ನಮ್ಮಲ್ಲಿ ಅಧಿಕವಾದಂತ ಸಮಯದಲ್ಲಿ ಬಡತನ,
ದಾರಿಗಳನ್ನು ಹಾಗೂ ಕೊರತೆಯು ಪಂಜುಗಳಂತೆಯೂ ನಮ್ಮ ಮೇಲೆ ಬೀಳುವಂಥದ್ದಾಗಿದೆ. ಒಂದು ಬಡತನ, ಎರಡನೇದು ಕೊರತೆ. ಕಾರಣ ನಿದ್ರಾವಸ್ಥೆ. ಪ್ರಾರ್ಥಿಸಬೇಕಾದ ನಾನು ನಿದ್ರಾವಸ್ಥೆಯಲ್ಲಿರೋದ್ರಿಂದ ನಮ್ಮ ಜೀವಿತದಲ್ಲಿ ಎಲ್ಲ ಬಡತನ, ಕಷ್ಟಗಳು, ನಷ್ಟಗಳು, ಅವಮಾನ, ನಿಂದೆ, ಹಿಂಸೆ, ಪ್ರತಿಯೊಂದಕ್ಕೂ ಕೂಡ ಕೊರತೆ. ಯಾವುದಕ್ಕೂ ಕೂಡ ನಮಗೆ ಒಂದು ಸಂತೋಷವಾಗಿ ಜೀವಿಸಿ ಬಾಳಬೇಕು, ನಮಗೆ ಇಷ್ಟವಾದನ್ನು ತೆಗೆದುಕೊಳ್ಬೇಕು, ನಾವು ಬಯಸುವಂಥದ್ದನ್ನು ಪಡ್ಕೊಳ್ಬೇಕು, ನಾವು ಚೆನ್ನಾಗಿ ಸಮೃದ್ಧಿಯಾಗಿ ಇರಬೇಕು ಅಂತ ಹೇಳೋದಾದ್ರೆ ಅದು ಸಾಧ್ಯ ಆಗೋದಿಲ್ಲ. ಕಾರಣ ಏನು? ಪ್ರಾರ್ಥಿಸದೆ ಇರುವ ನಿಮಿತ್ತವಾಗಿ. ಪ್ರಾರ್ಥಿಸುವಂತ ವ್ಯಕ್ತಿ ಮಾತ್ರವೇ ದೇವರಿಂದ ಹೊಂದ್ಕೊಳ್ಳಿಕ್ಕೆ ಸಾಧ್ಯ, ಪಡ್ಕೊಳ್ಳಿಕ್ಕೆ ಸಾಧ್ಯ. ಪ್ರಾರ್ಥಿಸುವಂತ ವ್ಯಕ್ತಿಯ ಜೀವಿತದಲ್ಲಿ ಮಾತ್ರವೇ ದೇವರ ಆಶೀರ್ವಾದಗಳು. ಪ್ರಾರ್ಥಿಸದೆ ದೇವರ ಆಶೀರ್ವಾದ ಇಲ್ಲ, ಬಿಡುಗಡೆ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ ಎಂಬುದಾಗಿ ನೀನು ಹೇಳ್ತಾ ಇರೋದಾದ್ರೆ ಈ ದಿನವೇ ಪ್ರಿಯ ದೇವ ಜನವೇ, ಈ ವಾಕ್ಯವನ್ನು ಕೇಳುವಾಗಲೇ ನಾವು ಮನೆ ತಿರುಗಿಕೊಂಡು ದೇವರೇ ತಪ್ಪಾಯ್ತು ನಮ್ಮನ್ನು ಕ್ಷಮಿಸು, ಇದುವರೆಗೂ ನಾವು ಪ್ರಾರ್ಥನೆ ಮಾಡಿದ್ದು ತಪ್ಪಾಯ್ತಪ್ಪ ಎಂಬುದಾಗಿ ಕೇಳಿಕೊಂಡು ನಾವು ಮೊಣಕಾಲಾಕಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಒಪ್ಪಿಸಿಕೊಡುವ ಪ್ರಿಯ ದೇವ ಜನವೇ. ದೇವರ ವಾಕ್ಯ ಹೇಳ್ತಾ ಇದೆ ಇನ್ನೇನು ಸಂಭವಿಸುತ್ತೆ ಎಂಬುದಾಗಿ. ಜ್ಞಾನೋಕ್ತಿ 20:13 ನಿದ್ರಾನಿರತನಾಗಿರಬೇಡ ಬಡವನಾದಿಯೇ. ದೇವರ ವಾಕ್ಯ ಹೇಳ್ತಾ ಇದೆ ನಾವು ನಿದ್ರೆಯಲ್ಲೇ ಮುಳುಗಿರೋದಾದ್ರೆ ನಾವು ಬಡವರಾಗಿ ಮಾರ್ಪಡುತ್ತೇವೆ. ಸೊ ಆದ್ರಿಂದ ಬಡತನ, ಪ್ರತಿಯೊಂದಕ್ಕೂ ಕಷ್ಟ, ಯಾವುದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ನಿಮ್ಮದೇ ಸಂತೋಷವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದಕ್ಕೂ ಬಡತನ. ಮಕ್ಕಳು ಫೀಸ್ ಕಟ್ಟಲಿಕ್ಕೆ ಆಗಲ್ಲ, ಯೂನಿಫಾರ್ಮ್ ತೆಗೆದುಕೊಡ್ಲಿಕ್ಕೆ ಆಗಲ್ಲ, ನಮ್ಮ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದಾರೆ, ಅವರಿಗೆ ಮದುವೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕುಟುಂಬದಲ್ಲಿ ಒಂದು ಒಳ್ಳೆ ಮಕ್ಕಳು ಬಯಸುವಂತ ಊಟ ತಿಂಡಿಯನ್ನ ಮಾಡಿ ನಾವು ತಿನ್ಲಿಕ್ಕೆ ಆಗೋದಿಲ್ಲ, ನಾವು ಬಯಸುವಂತದನ್ನ ತೆಗೆದುಕೊಂಡು ತಿನ್ಬೇಕಂತ ಹೇಳಿದ್ರೆ ಸಾಧ್ಯವಿಲ್ಲ ಪ್ರಿಯ ಜನವೇ. ಕಾರಣ ಏನು? ಬಡತನ. ಅಂದರೆ ಪ್ರಾರ್ಥನೆ ಜೀವಿತ ಇಲ್ಲ. ಪ್ರಾರ್ಥನೆ ಜೀವಿತ ಇಲ್ಲದ ನಿಮಿತ್ತವಾಗಿ ಬಡತನ ಪ್ರಿಯ ಜನವೇ. ಹಾಗೆ ದೇವರ ವಾಕ್ಯ ಹೇಳ್ತಾ ಇದೆ ಜ್ಞಾನೋಕ್ತಿ 23:21 ನಿದ್ರಾಶಕ್ತಿಯು ಹರಕು ಬಟ್ಟೆಗಳನ್ನು ಒದಿಸುತ್ತದೆ ಎಂಬುದಾಗಿ. ನಿದ್ರಾಶಕ್ತಿ, ಹರಕು ಬಟ್ಟೆ. ಇವತ್ತು ಪ್ರಿಯ ದೇವ ಜನವೇ, ನಾವು ಅಧಿಕವಾದ ನಿದ್ರೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಸಂಭವಿಸುವಂತಹ ಕಾರ್ಯಗಳು ಯಾವುದೆಂಬುದಾಗಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ಕೇಳ್ತಾ ಇದ್ದೇವೆ. ಕೇಳುವಂತ ಸಮಯದಲ್ಲಿ ಕೇಳಿ ಹಾಗೆ ಮೌನವಾಗಿ ಸುಮ್ಮನೆ ಇದ್ದು ಬಿಡಬಾರದು. ಈ ವಾಕ್ಯ ಕೇಳುವಂತ ನಾವುಗಳು ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ಅಧಿಕವಾದ ನಿದ್ರೆಯನ್ನು ಬಿಡಬೇಕು, ದೇವರಿಗಾಗಿ ಎದ್ದು ಪ್ರಕಾಶಿಸಬೇಕು. ಐದನೇದು ನೋಡುವಾಗ ನಿದ್ರಾವಸ್ಥೆ ನಮ್ಮ ಜೀವಿತದಲ್ಲಿ ಮರಣವನ್ನು ತರುತ್ತೆ. ಯೋಚಿಸಿ ನೋಡಿ, ಯುತಿಕನನ್ನು ನೋಡಿದ್ವಿ. ಪೌಲನು ಪ್ರಸಂಗಿಸುವಾಗ 3ನೇ ಅಂತಸ್ತಿನ ಕಿಟಿಕಿಯಲ್ಲಿ ಕುಳಿತುಕೊಂಡಿದ್ದಂತಹ ಯುತಿಕ ಗಾಢವಾದ ನಿದ್ರೆಯಿಂದ ತೂಕಡಿಸಿ ಕೆಳಗಡೆ ಬಿದ್ದು ಮರಣವನ್ನು ಹೊಂತಾನೆ. ಹೌದು ಪ್ರಿಯ ದೇವ ಜನವೇ, ಇವತ್ತು ಎಷ್ಟೋ ವ್ಯಕ್ತಿಗಳು ವೆಹಿಕಲ್ಗಳಲ್ಲಿ ಪ್ರಯಾಣಿಸುವಾಗ, ಅನೇಕ ಕಡೆಗಳಲ್ಲಿ ಹೋಗುವಾಗ ಬರುವಾಗ ನಿದ್ರೆ ತೂಕಡಿಸುವ ನಿಮಿತ್ತವಾಗಿ, ನಿದ್ರೆ ಬಂದ ನಿಮಿತ್ತವಾಗಿ ಅವರಿಗೆ ಗೊತ್ತಿಲ್ಲದ ಹಾಗೆ ಇಕ್ಕಟ್ಟಿಗೆ ಒಳಗಾಗ್ತಾರೆ, ಕಷ್ಟಕ್ಕೆ ಒಳಗಾಗ್ತಾರೆ, ಅಪಘಾತಕ್ಕೆ ತುತ್ತಾಗ್ತಾರೆ ಪ್ರಿಯ ದೇವ ಜನವೇ. ಲಾಸ್ಟ್ಗೆ ಮರಣವನ್ನು ಹೊಂದ್ಕೊಳ್ತಾರೆ, ಕೈಯನ್ನ ಕಳ್ಕೊಳ್ತಾರೆ, ಕಾಲನ್ನ ಕಳ್ಕೊಳ್ತಾರೆ, ಎಲ್ಲಾ ರೀತಿಯ ಆಶೀರ್ವಾದಗಳನ್ನು ಕಳ್ಕೊಳ್ತಾರೆ, ನೆಮ್ಮದಿಯನ್ನು ಕಳ್ಕೊಳ್ತಾರೆ. ಆ ರೀತಿ ಇರುವಾಗ ಈ ವಾಕ್ಯವನ್ನು ಕೇಳುವಂತ ಪ್ರಿಯ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಿದ್ರಾವಸ್ಥೆ ಇದೆಯಾ? ಇವತ್ತೇ ಆ ನಿದ್ರಾವಸ್ಥೆನ ಬಿಟ್ಟು ನಾವು ಎಚ್ಚರವಾಗುವ. ದೇವರು ಇವತ್ತು ನಮ್ಮ ಸಂಗಡ ಮಾತನಾಡಿದ್ದಾರೆ, ಪರಿಶುದ್ಧಾತ್ಮ ಸಂಗಡ ಎಚ್ಚರಿಸಿದ್ದಾರೆ ಪ್ರಿಯ ದೇವ ಜನವೇ. ಶೋಧನೆಗೆ ಒಳಗಾದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸುವ, ಎಡೆಬಿಡದೆ ಪ್ರಾರ್ಥಿಸುವ, ತಪ್ಪದೆ ಪ್ರಾರ್ಥಿಸುವ, ಬೇಸರಗೊಳ್ಳದೆ ಪ್ರಾರ್ಥಿಸುವ, ಸಮಯ ಸಿಕ್ಕುವ ಎಲ್ಲ ಸಮಯದಲ್ಲಿ ಆತನ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥಿಸುವ ಪ್ರಿಯ ದೇವ ಜನವೇ. ನನ್ನ ಯೇಸು ಹೇಗೆ ಈ ಲೋಕದಲ್ಲಿ ಪ್ರಾರ್ಥನಾ ಜೀವಿತವನ್ನು ಅಳವಡಿಸಿಕೊಂಡಿದ್ರು, ಅದೇ ಪ್ರಾರ್ಥನಾ ಜೀವಿತವನ್ನು ಅಳವಡಿಸಿಕೊಂಡು ದೇವರ ಮಕ್ಕಳಾದ ನಾನು ಮತ್ತೆ ನೀವು ಜೀವಿಸುವಾಗ ದೇವರ ಮಹಿಮೆಗಾಗಿ ಶಕ್ತಿತವಾಗಿದ್ದು ಪ್ರಕಾಶವರಾಗಿರ್ತೇವೆ. ದೇವರ ಚಿತ್ತ ಉದ್ದೇಶವನ್ನ ನಾವು ನೆರವೇರಿಸಲಿಕ್ಕೆ ಸಾಧ್ಯ ಪ್ರಿಯ ದೇವ ಜನವೇ. ಈ ವಾಕ್ಯವನ್ನು ಕೇಳುವಂತ ಪ್ರಿಯ ದೇವ ಮಗುವೆ, ದೇವರ ಮಕ್ಕಳೇ, ನೀವು ಯಾರೇ ಆಗಿದ್ರು ಇರುವಂತಹ ಸ್ಥಳದಲ್ಲಿಯೇ ನಿಮ್ಮನ್ನು ಒಪ್ಪಿಸಿಕೊಡಿ. ನಿದ್ರಾವಸ್ಥೆಯನ್ನು ಬಿಡಿ, ಅಧಿಕವಾದ ನಿದ್ರೆಯನ್ನು ಬಿಡಿ, ಪ್ರಾರ್ಥನೆ ಸಮಯದಲ್ಲಿ ಅಲ್ಲಿ ಇಲ್ಲಿ ಹೋಗುವುದನ್ನು ಬಿಡಿ. ಇವತ್ತು ನೋಡಿ, ಅನೇಕರು ಕುಟುಂಬ ಪ್ರಾರ್ಥನೆ ಸಮಯದಲ್ಲಿ ಹೊರಗಡೆ ಸುತ್ತಾಡಲಿಕ್ಕೆ ಹೋಗ್ತೇವೆ, ಬೀಚ್ಗೆ ಹೋಗ್ತೇವೆ ಕುಟುಂಬ ಪ್ರಾರ್ಥನೆ ಇರುವಾಗ. ಪ್ರೈಸ್ ಗಾಡ್. ಕುಟುಂಬ ಪ್ರಾರ್ಥನೆ ಸಮಯದಲ್ಲಿ ಮಾರ್ಕೆಟ್ಗೆ ಹೋಗ್ತೇವೆ, ಬೆಳಗಿನ ಸಮಯದಲ್ಲಿ ಪ್ರಾರ್ಥಿಸುವಂತ ಸಮಯದಲ್ಲಿ ನಾವು ಅಲ್ಲಿ ಇಲ್ಲಿ ಸುತ್ತಲಿಕ್ಕೆ ಹೋಗ್ತಾ ಇರ್ತೇವೆ ಪ್ರಿಯ ದೇವ ಜನವೇ. ಇಲ್ಲ, ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಮುಖ್ಯತ್ವ. ಪ್ರಾರ್ಥನೆಗೆ ಮೊದಲನೇ ಸ್ಥಾನಮಾನಗಳು ದೇವರ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥಿಸಲಿಕ್ಕಾಗಿ. ಈ ಸಮಯ ನಮ್ಮನ್ನು ಒಪ್ಪಿಸಿಕೊಡುವ ಪ್ರಿಯ ದೇವ ಜನವೇ. ದೇವರ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಒಪ್ಪಿಸಿಕೊಡುವ, ಕಣ್ಣುಗಳು ಮುಚ್ಚುವ. ಥ್ಯಾಂಕ್ ಯು ಅಪ್ಪ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಿಮ್ಮ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿಮ್ಮ ಪಾದದಲ್ಲಿ ಬಂದು ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಕರ್ತನೆ, ಈ ದಿನದಲ್ಲಿ ನೀನು ನಮ್ಮ ಸಂಗಡ ಮಾತನಾಡಿದ್ದೀಯ. ನಿದ್ರೆ ಮಾಡುವವನೇ ಎಚ್ಚರವಾಗು,
ಸತ್ತವನ್ನ ಬಿಟ್ಟು ಹೇಳು, ದೇವರು ನಿನಗೆ ಪ್ರಕಾಶವನ್ನು ಕೊಡುವನೆಂಬುದಾಗಿ ವಾಕ್ಯ ನೋಡಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಅಪ್ಪ, ಶೋಧನೆಗೆ ಒಳಗಾದಂತೆ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ನಿದ್ರೆ ಮಾಡುವಂತ ಮಕ್ಕಳ ಜೀವಿತದಲ್ಲಿ ದೇವರೇ ಒಂದು ಬಿಡುಗಡೆ ಉಂಟಾಗಲಿ, ಜಯ ಉಂಟಾಗಲಿ ಕರ್ತನೆ. ಅಪ್ಪ, ನನ್ನ ಕೈಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ದೇವರ ಸಮ್ಮುಖದಲ್ಲಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ, ಸತ್ಯವೇದವನ್ನು ಓದ್ಲಿಕ್ಕೆ ಆಗ್ತಾ ಇಲ್ಲ, ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಕಣ್ಣೀರು ಸುರಿಸುವಂತ ಪ್ರಿಯ ಸಹೋದರ ಸಹೋದರನ ಮುಟ್ಟು ದೇವರೇ. ಅಪ್ಪ, ಈ ಟಿವಿ ಮುಂದೆ ವಾಕ್ಯವನ್ನು ಕೇಳ್ತಾ ಅಪ್ಪ ನಿನ್ನ ಸಮ್ಮುಖದಲ್ಲಿ ಮೊಣಕಲಾಕಿರುವಂತ ಒಂದೊಂದು ಮಕ್ಕಳನ್ನ ಮುಟ್ಟು ಪವಿತ್ರ ಆತ್ಮನೆ. ನಿನ್ನ ಪರಲೋಕದ ಮಹಿಮೆ, ನಿನ್ನ ಅಭಿಷೇಕ, ಬಲ, ಶಕ್ತಿ ಒಬ್ಬೊಬ್ಬರ ಮೇಲೆ ಹಿಡಿದು ಬಾರಲೇ ಯೇಸುವಿನ ನಾಮದಲ್ಲಿ. ಎಲ್ಲ ನಿದ್ರಾವಸ್ಥೆಗಳು ಮಾರ್ಪಡಲಿ ಜೀಸಸ್ ನೇಮ್. ಎಲ್ಲ ನಿದ್ರಾವಸ್ಥೆಯನ್ನು ತರುವಂತ ಅಂಧಕಾರ ಶಕ್ತಿಯ ಬಲಗಳು ನೀಗಲಿ, ಶಾಪಗಳನ್ನು ತರುವಂತ ಅಂಧಕಾರ ಶಕ್ತಿಗಳು ನೀಗಲಿ, ಬಡತನ, ಕೊರತೆ, ಹರಕು ಬಟ್ಟೆಗಳ ಪರಿಸ್ಥಿತಿಗಳನ್ನು ತರುವಂತ ಶತ್ರುವಿನ ಎಲ್ಲ ನಿದ್ರಾವಸ್ಥೆ ಬಲಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ ಜೀಸಸ್ ನೇಮ್. ಒಂದು ಬಿಡುಗಡೆ ಉಂಟಾಗಲಿ, ಜಯ ಉಂಟಾಗಲಿ ಅಪ್ಪ. ಈ ದಿನದಿಂದ ಮಕ್ಕಳು ಅಪ್ಪ ಒಂದು ಪ್ರಾರ್ಥನೆ ವೀರರಾಗಿ ಎದ್ದೇಳಲಿ, ನಿನ್ನ ಮಹಿಮೆಗೆ ಒಂದು ಶಕ್ತಿತ್ವದ ಆಯುಧವಾಗಿ ಎದ್ದು ಪ್ರಕಾಶಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀ ಅದ್ಭುತ ಮಾಡು. ಎಲ್ಲ ಕೊರತೆಗಳು, ಎಲ್ಲ ಬಡತನಗಳು, ಎಲ್ಲ ವೇದನೆ, ದುಃಖ, ಚಿಂತೆಗಳು ಮಾರ್ಪಡಲಿ. ಅದ್ಭುತ, ಅತಿಶಯ ಮಹಿಮೆಗಳ ಮಕ್ಕಳಲ್ಲಿ ಪ್ರಕಟವಾಗಲಿ ಯೇಸು ನಾಮದಲ್ಲಿ. ನಿನಗಾಗಿ ಅಗ್ನಿಗಳಾಗಿ ಎದ್ದು ಪ್ರಕಾಶಿಸಲಿ ದೇವರೇ. ನೀ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮ ಒಂದೇ ಮಹಿಮಂದಲೇ ಅಪ್ಪ. ಈ ವಾಕ್ಯವನ್ನು ಕೇಳಂತ ಎಲ್ಲರನ್ನ ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಜಯ ಹೊಂದಿಕೊಳ್ತೇವೆ ತಂದೆ. ಆಮೆನ್, ಆಮೆನ್, ಆಮೆನ್. ಈ ಸಂದೇಶವನ್ನು ಕೇಳುತ್ತಾ ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ.